ಯಾವಾಗ? ಫಸ್ಟಿಗೆ UKG ಮುಗಿಸು. ಒಂದು ವಾಶ್ರೂಮ್ ಇದೆ, ಮತ್ತೆ ಕೆಳಗೆ ನಮ್ಮ ಸ್ಕೂಲ್ ಇದು UKG, ಮತ್ತೆ ಆ ಕಡೆ ಒಂದು ನರ್ಸರಿ LKG ಎಲ್ಲ ಇದೆ, ಎಲ್ಲ ಆಗ್ತಾ ಇದೆ. UKG ಅವರಿಲ್ಲ, ನಾವು ಒಬ್ಬಳ LKG ಅಲ್ಲಿ ಇದ್ದಾಗ UKG. ಈಗ ನಾನು ಪ್ರಾಗ್ಯ ಸ್ಕೂಲಿಗೆ ಹೋದಾದ್ಮೇಲೆ ಹೊಸ್ತಿಲಿಗೆಲ್ಲ ರಂಗೋಲಿ ಹಾಕಿ ದೇವರಿಗೆ ದೀಪ ಇಡೋಣ ಅಂತ ಬಂದೆ. ಇನ್ನು ನಾನು ತಿಂಡಿ ಮಾಡಬೇಕು. ಇವತ್ತು ದೇವರಿಗೆ ಹೂ ಎಂತ ಇಲ್ಲ, ಅಂದರೆ ಇಲ್ಲಿ ಗುರುವಾರ ಮನೆ ಹತ್ರನೇ ಬರ್ತಾರೆ ಹೂ ಮಾರಲಿಕ್ಕೆ. ಆದ್ರೂ ಇವಾಗ ಸೇವಂತಿಗೆ ಹೂವೆಲ್ಲ ಸಿಗೋದಿಲ್ಲ, ಮಲ್ಲಿಗೆ ಹೂ ಮಾತ್ರನೇ ಇರೋದು. ಅದಂದರೆ ಒಂದೇ ದಿವ್ಸಕ್ಕೆ ಆಗ್ತದೆ ನನಗೆ ಪೂಜೆಗೆ. ಮತ್ತೆ ಇನ್ನು ಮಾರ್ಕೆಟಿಗೆ ಹೋಗಬೇಕು, ಸ್ವಲ್ಪ ದೂರ ಆಗ್ತದೆ, ಮಳೆ ಅಲ್ವಾ, ಹಾಗಾಗಿ ನಾನು ಹೋಗೋದೇ ಇಲ್ಲ. ಹಾಗಾಗಿ ಹೂ ಎಂತ ಇಲ್ಲ ಇವತ್ತು ಪೂಜೆಗೆ. ಇವಾಗ ಪಪ್ಪಾಯ ಕಟ್ ಮಾಡ್ತಾ ಇದ್ದೀನಿ. ನಾನು ಹಣ್ಣಾಗುತ್ತೆ ಅಂತ ನೋಡ್ತಾ ಇದ್ದೆ, ತುಂಬ ದಿವಸ ಆಗಿತ್ತು ಹಣ್ಣಾಗಿಲ್ಲ. ಇವತ್ತು ಸಡನ್ಲಿ ನೋಡ್ತಾ ಇದ್ದೀನಿ ಒಂದು ಕಡೆ ಸ್ವಲ್ಪ ಇದು ಹಾಳಾದಾಗೆ ಅನಿಸ್ತಾ ಇತ್ತು. ಹಾಗೆ ಪಟ್ ಅಂತ ಕಟ್ ಮಾಡಿ ಇಡೋಣ ಅಂತ ತೊಳೆದು ಕಟ್ ಮಾಡ್ತಾ ಇದ್ದೀನಿ. ತಿಂದು ನೋಡ್ತಾ ಇದ್ದೀನಿ ಹೇಗಿದೆ ಟೇಸ್ಟ್ ಅಂತ. ಪರವಾಗಿಲ್ಲ, ಓಕೆ, ಚೆನ್ನಾಗಿದೆ. ಉಳಿದಿದ್ದನ್ನು ಫ್ರಿಜ್ಜಲ್ಲಿ ಇಡೋಣ ಅಂತ. ಇವಾಗ ನಾನು ತಿಂಡಿಗೆ ನೀರು ದೋಸೆ, ಇವತ್ತು ನೀರು ದೋಸೆ ಮಾಡ್ಕೊಳ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಿಗ್ಗೆ ಪ್ರಾಗ್ಯನೆಲ್ಲ ರೆಡಿ ಮಾಡಿ, ಆಮೇಲೆ ಸ್ನಾನ ಮಾಡಿಬಿಟ್ಟು ದೇವರಿಗೆಲ್ಲ ದೀಪ ಇಟ್ಟು ನೀರ್ದೋಸೆ ಮಾಡಿದ್ದೆ. ಇವತ್ತು ನೀರ್ದೋಸೆ ಚಟ್ನಿ ಅಂತ ಮಾಡಲಿಲ್ಲ, ಬೆಲ್ಲ ಹಾಕೊಂಡು ತಿಂದಿದ್ದು. ಎಂತ ಅಂದ್ರೆ ನಮ್ಮ ಮನೆಯಿಂದ ಬರುವಾಗ ಒಂದು ಡಬ್ಬ ಆಗೋಷ್ಟು ಬೆಲ್ಲ ತಂದಿದ್ದೆ. ಅದು ಒಳ್ಳೆ ಬೆಲ್ಲ, ಆಲೆ ಮನೆಯಿಂದ ತಂದಿದ್ದೆ. ಜೋನಿ ಬೆಲ್ಲ ಟೈಪೇ ಇದೆ, ಆದ್ರೆ ಅಷ್ಟು ತೆಳ್ಳಗಿಲ್ಲ, ಒಂದ್ ಸ್ವಲ್ಪ ದಪ್ಪ ಇದೆ, ನ್ಯಾಚುರಲ್ ಬೆಲ್ಲ, ತುಂಬಾ ಚೆನ್ನಾಗಿದೆ ಅದು. ನಾನು ಪ್ರಾಗ್ಯಂಗೆ ದೋಸೆ ಜೊತೆ ಎಲ್ಲ ಹಾಕೊಡಕ್ಕಾಗತ್ತೆ ಅಂತ ತಗೊಂಡ್ ಬಂದಿದ್ದೆ. ಅದನ್ನ ಹಾಕೊಂಡು ಇವತ್ತು ತಿಂದೆ. ಚಟ್ನಿ ಅಂತ ಮಾಡ್ಲಿಲ್ಲ. ಅದ್ರ ಜೊತೆ ಮೊನ್ನೆ ಒಂದು ಪಪ್ಪಾಯ ಸಹ ತಂದಿಟ್ಟಿದ್ದೆ, ಅದು ಇವತ್ತು ಹಣ್ಣಾಗಿದೆ. ಪ್ರಾಗ್ಯ ಕೇಳ್ತಾ ಇದ್ಲು ಸುಮಾರು ದಿವಸದಿಂದ, ಮಮ್ಮಿ ಯಾವಾಗ ಹಣ್ಣಾಗತ್ತೆ, ಮಮ್ಮಿ ಯಾವಾಗ ಹಣ್ಣಾಗತ್ತೆ ಅಂತ. ಇವತ್ತು ಹಣ್ಣಾಗಿ ಜಾಸ್ತಿಯಾಗಿ ಒಂದ್ ಕಡೆ ಕೊಳ್ತೆ ಹೋಗಿತ್ತು. ನಾನು ನೋಡೇ ಇಲ್ಲ, ನೋಡ್ತೀನಿ ಶಾಕ್ ಆಯ್ತು. ಇಷ್ಟಪಟ್ಟು ತಗೊಂಡು ಇಟ್ಟಿದ್ದೆ, ಕೊಳ್ತೋಯ್ತಲ್ಲ ಅಂತ. ಆಮೇಲೆ ಪಟ್ಟಂತ ಕಟ್ ಮಾಡಿದೆ. ಕಟ್ ಮಾಡಿ ಒಂದ್ ಪೀಸ್ ತಿಂದೆ ಅಷ್ಟೇ. ಸ್ವೀಟ್ ಇಲ್ಲ, ಓಕೆ ಪರವಾಗಿಲ್ಲ. ಫ್ರೂಟ್ಸ್ ಅಲ್ವಾ, ನ್ಯಾಚುರಲ್ ಆಗಿರುತ್ತೆ, ಹೆಲ್ದಿ ಕೂಡ ಒಳ್ಳೇದಲ್ವಾ, ಹಾಗಾಗಿ ಹಾಗೆ ಒಂದು ಪೀಸ್ ತಿಂದು ಮತ್ತೆಲ್ಲ ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಅವಳು ಬಂದ್ಮೇಲೆ ಕೊಡಬೇಕು, ನೋಡಬೇಕು ಇಷ್ಟಪಟ್ಟು ತಿಂತಾಳ ಇಲ್ವಾ ಅಂತ. ಈಗ ತಿಂಡಿ ಎಲ್ಲ ತಿಂದು ಒಂದು ಸ್ವಲ್ಪ ನಾನು ರೆಸ್ಟ್ ಮಾಡೋದು, ಒಂದು 5 ನಿಮಿಷ 10 ನಿಮಿಷ ಹಾಗೆ ಸುಮ್ಮನೆ ರೆಸ್ಟ್ ಮಾಡೋದು. ಮತ್ತೆ ಇನ್ನು ಮಧ್ಯಾಹ್ನದ ಅಡಿಗೆ ಸ್ಟಾರ್ಟ್ ಮಾಡಬೇಕು. ಪಾತ್ರೆ ಕೂಡ ಉಂಟು ವಾಶ್ ಬೇಷನಲ್ಲಿ, ಅದನ್ನು ಸಹ ತೊಳಿಬೇಕು. ತುಂಬ ದಿವಸ ಆಯಿತು ವ್ಲಾಗ್ ಮಾಡದೆ ಒಂಥರ ಉದಾಸೀನ ಆಗೋಗಿದೆ. ಇವಾಗ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ, ನೋಡುವ ಹೇಗೋಗ್ತದೆ ಅನ್ನೋದನ್ನ. ಐ ಹೋಪ್ ನಿಮಗೂ ಇಷ್ಟ ಆಗ್ಬೋದು ಅನ್ಕೊಂತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ನ ಹೊಸತಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಒಂದು 5 ಮಿನಿಟ್ಸ್ ರೆಸ್ಟ್ ಮಾಡಿ ನಾನು ಬೆಂಡೆಕಾಯಿ ಸಾಂಬಾರು ಮಾಡಬೇಕು. ಈಗ ಮೇಲಿಂದ ಮೇಲೆ ನಿಮಗೂ ತೋರಿಸ್ತೀನಿ, ಸಿಂಪಲ್ ಆಗಿರೋದಲ್ವಾ, ಎಲ್ಲರಿಗೂ ಗೊತ್ತಿರೋಂಥದ್ದೇ. ಓಕೆ, ಈಗ ಒಂದು 5 ಮಿನಿಟ್ಸ್ ರೆಸ್ಟ್ ಮಾಡ್ತೀನಿ, ಆಮೇಲೆ ಹೋಗಿ ಸಾಂಬಾರು ಮಾಡ್ತೀನಿ. ಈಗ 11 ಗಂಟೆ ಆಯಿತು. 1 ಗಂಟೆ ಆಗುವಾಗ ಪ್ರಾಗ್ಯ ಬರ್ತಾಳೆ, ಅಷ್ಟರೊಳಗೆ ಅನ್ನ ಮತ್ತೆ ಸಾಂಬಾರ್ ರೆಡಿ ಆಗ್ಬೇಕು. ಅವಳು ಬಂದ ತಕ್ಷಣ ಊಟ ಮಾಡಕ್ ಸರಿ ಆಗುತ್ತೆ. ಪ್ರಾಗ್ಯ ಇಲ್ಲ ಅಂದ್ರೆ ಬೇಜಾರಾಗ್ತದೆ ಮನೆಯಲ್ಲಿ ನಂಗೆ. ಹಸ್ಬೆಂಡ್ ಕೂಡ ಇಲ್ಲ, ಅವರು ಸ್ವಲ್ಪ ಹೊರಗಡೆ ಹೋಗಿದ್ದಾರೆ. ಹಾಗಾಗಿ ನಾನು ಬೆಳಿಗ್ಗೆ ಅವರೇ ಪೂಜೆ ಮಾಡ್ತಿದ್ರು, ಇಲ್ಲಾಂದ್ರೆ ಈಗ ನಾನು ಸ್ನಾನ ಮಾಡಿ ನಾನೇ ಪೂಜೆ ಮಾಡೋದು. ಓಕೆ, ಒಂದು 5 ಮಿನಿಟ್ಸ್ ರೆಸ್ಟ್ ಮಾಡಿ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ ಸಾಂಬಾರ್ ಮಾಡುವಾಗ. ಮೊನ್ನೆ ಒಂದು 1/4 kg ಆಗುವಷ್ಟು ಬೆಂಡೆಕಾಯಿ ತಗೊಂಡ್ ಬಂದಿದ್ದೆ, ಅದನ್ನ ಇವಾಗ ಸಾಂಬಾರ್ ಮಾಡೋಣ ಅಂತ. ನೋಡಿ, ಇದನ್ನೀಗ ಫಸ್ಟ್ ತೊಳೆದು ಕ್ಲೀನ್ ಮಾಡಿ ಆಮೇಲೆ ಕಟ್ ಮಾಡ್ಕೋಬೇಕು. ಬೆಂಡೆಕಾಯಲ್ಲಿ ಒಂದು 1/4 kg ಜಾಸ್ತಿ ಇತ್ತು, ಇದೆಲ್ಲ ಬೆಳೆದೋಗಿದೆ. ನೋಡಿ ಇಷ್ಟೇ ಸಿಕ್ಕಿದೆ. ಬೆಳೆದಿದ್ದು ಹಾಕಿದ್ರೆ ಅದು ಚೆನ್ನಾಗಾಗಲ್ಲ ಸಾಂಬಾರು, ಹಾಗಾಗಿ ನೋಡಿ ಇಷ್ಟು ಸಿಕ್ಕಿದ್ರಲ್ಲಿ ಇಷ್ಟು. ಇವತ್ತೊಂದು ದಿವಸಕ್ಕೆ ಸಾಕು ನಮ್ಗಿಬ್ರಿಗೆ. ಹಾಗೆ ತಿನ್ನೋದಿಲ್ಲ ಬೆಂಡೆಕಾಯಿ, ನಾನು ಒಬ್ಬಳೇ ತಿನ್ನೋದು. ಸಾಂಬಾರು ಮಾಡ್ತೀನಿ. ಇದನ್ನ ಇವಾಗ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು.
ಇವಾಗ ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಫಸ್ಟು ಬೆಂಡೆಕಾಯಿನ ಹುರ್ಕೊಂಡು ಬಿಡ್ತೀನಿ. ಯಾಕಂದರೆ ಅದರಲ್ಲಿ ಲೋಳೆ ಅಂಶ ಇರೋದ್ರಿಂದ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಆ ಲೋಳೆ ಅಂಶ ಎಲ್ಲ ಹೋಗ್ತದೆ. ಈಗ ಫ್ರೈ ಮಾಡಿಕೊಂಡು ಮಸಾಲೆ ಏನು ರುಬ್ಕೊಂಡಿದ್ದೀನಿ ಅದನ್ನು ಹಾಕಿ ಈಗ ಕುದಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿದ ರಸ ಹಾಕಿದ್ದೀನಿ. ಒಂದು ಸ್ವಲ್ಪ ಹುಳಿ ಹುಳಿ ಆದರೆ ಚೆನ್ನಾಗಿರ್ತದೆ ಅಂತ ನೋಡಿ. ಇವಾಗ ಯಾವ ಥರ ಲೋಳೇನೂ ಇಲ್ಲ, ಏನಿಲ್ಲ, ಎಲ್ಲ ಹೋಗಿದೆ ನೋಡಿ. ಸ್ವಲ್ಪ ಆಯಿಲಲ್ಲಿ ಫಸ್ಟ್ ಫ್ರೈ ಮಾಡಿಕೊಂಡ್ರೆ ಆಯಿತು. ಇವಾಗ ನಾನು ಸಾಂಬಾರಿಗೆ ಲಾಸ್ಟಾಗಿ ಒಗ್ಗರಣೆ ಹಾಕ್ತಿದ್ದೀನಿ. ಒಗ್ಗರಣೆ ಸೌಟ್ ಹೇಗುಂಟು ಹೇಳಿ ನೋಡಿ. ಸೌಟಲ್ಲೇ ಒಗ್ಗರಣೆ ಹಾಕಿ, ಹತ್ರ ಒಗ್ಗರಣೆ ಹಾಕೋದು ಅದು ಇಲ್ಲ ಪಾತ್ರೆ, ಅದಕ್ಕೆ ಈ ಸೌಟಲ್ಲೇ ದೊಡ್ಡದೊಂದು ಸೌಟ್ ಉಂಟು, ಇದನ್ನೇ ನಾನು ಯೂಸ್ ಮಾಡಲ್ಲ. ಹಾಗೆ ಇದರಲ್ಲೇ ಒಗ್ಗರಣೆ ಮಾಡುವಂತ. ಫಸ್ಟು ಸಾಸಿವೆ ಹಾಕುವ. ಸಾಸಿವೆ ಸಿಡಿತಾ ಉಂಟು. ಇವಾಗ ಬೆಳ್ಳುಳ್ಳಿಯನ್ನು ಹಾಕೋದು. ಇದು ಸ್ವಲ್ಪ ಇದರಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು. ಸಿಂಪಲ್ ಆಗಿ ಬೆಂಡೆಕಾಯಿ ಸಾರು ರೆಡಿ ಆಯ್ತು. ಓಕೆ, ಬೆಂಡೆಕಾಯಿ ಸಾರು ಆಯ್ತು. ಇನ್ನು ಬ್ರಾಕೆಂಗೆ ಹಪ್ಪಳ ಅಂದ್ರೆ ಭಾರಿ ಇಷ್ಟ. ಅದಕ್ಕೆ ಈ ಹಪ್ಪಳ ತಂದಿದ್ದು ಚಿಕ್ಕ ಚಿಕ್ಕದು, ಬೇರೆ ಬಂದಿದೆ, ಸ್ವಲ್ಪ ಖಾರ ಇದೆ, ಅವಳು ತಿನ್ನಲ್ಲ. ಅದಕ್ಕೆ ಇದನ್ನ ಮಾಡಿಡುವ ಅಂತ. ಬಂದ್ಮೇಲೆ ಅವಳ ಎಕ್ಸ್ಪ್ರೆಷನ್ ಹೇಗಿರುತ್ತೆ ತೋರಿಸ್ತೀನಿ ನಿಮ್ಗೆ. ಅವಳಿಗೆ ಹಪ್ಪಳ ಅಂದ್ರೆ ಭಾರಿ ಇಷ್ಟ. ಸ್ವಲ್ಪ ಎಣ್ಣೆ ಹಾಕಿ ಹಪ್ಪಳ ಮಾಡ್ಕೊಳ್ತೀನಿ. ಆಲ್ಮೋಸ್ಟ್ ಎಲ್ಲ ಅಡಿಗೆ ರೆಡಿ ಆಯ್ತು. ಇನ್ನು ಊಟ ಮಾಡಕ್ಕೆ ಪ್ರಾಗಿ ಬರ್ತಾಳೆ. ಹೋಗಿ ಕರ್ಕೊಂಡು ಬರ್ಬೇಕು. ಅವಳನ್ನ ಹೋಗಿ ಇವಾಗ ಕರ್ಕೊಂಡು ಬರ್ತೀನಿ. ನೋಡುವ ಮಧ್ಯಾಹ್ನ ನಂತರ ಎಂತ ಆಗ್ತದೆ ಅದನ್ನು ಕೂಡ ನಿಮ್ಗೆ ಶೇರ್ ಮಾಡ್ತೀನಿ. ಸಿಂಪಲ್ ಆಗಿ ಅಡಿಗೆ, ನಮ್ದೆಂತ ಸ್ಪೆಷಲ್ ಏನಿಲ್ಲ. ಓಕೆ, ಇವಾಗ ನಾನು ಹೋಗಿ ಅವಳನ್ನ ಕರ್ಕೊಂಡು ಬರ್ತೀನಿ. ಹೌದಾ? ಸರ್ಪ್ರೈಸ್ ಇಲ್ಲ ನೋಡಿ. ಇಲ್ಲೇ ತಗೊಂಡು ಊಟಕ್ಕಪ್ಪು. ಅಪ್ಪು, ಊಟಕ್ಕೆ ನೀವು ಬೆಡ್ ಮೇಲೆ ಇಟ್ಕೊಂಡು ತಿನ್ನುದಾ? ಎಂತ ಮಾರ ಇನ್ನೊಂದು ಬರಿಬೇಕು ಆಯ್ತಾ? ನಂಗೆ ಇಷ್ಟ ಇಲ್ಲ ಅಂದ್ರೆ ಹಾಗೆ ಎಲ್ಲ ದುಡ್ಡು ಒಟ್ಟು ಮಾಡಿ ಇಡುದು. ಹೀಗೆ ಹಾಕಿ ಇಡುದು. ಮಮ್ಮಿ ಅರ್ಜೆಂಟ್ ಇದ್ದಾಗ ಪ್ರಾಗೆ ದುಡ್ಡೇ ತಗೊಂತಾಳೆ ಅಲ್ವಾ ಮಗ? ನಿನ್ ದುಡ್ಡೇ ತಗೊಳ್ಳೋದಲ್ಲ ಮಮ್ಮಿ? ಹೌದಾ? ಇಲ್ಲ, ನಿನ್ ದುಡ್ಡು ತಗೋ. ನಿಂಗೆ ಯಾವ್ದಾರ ಇನ್ನೊಂದು ದುಡ್ಡು ತಗೊಂಡ್ರೆ ನಾನೇನು ಬಿಡುದಿಲ್ಲ. ಏನ್ ಮಾಡ್ತೀಯ? ನಂಗೆ ಬ್ಯಾಗ್ ತೊಳಗ್ಬೇಕು. ಏನಾದ್ರು ಒಂದು ಕೆಲಸ ಏನಾದ್ರು ತಗೋಬೇಕಂದ್ರೆ ಬೇಕು. ಎಂತಾಯ್ತಾ? 100 ಪೀಸ್ ಇರುದು. ನೀನ್ ತಗೊಂಡಿದ್ದು 100 ಪೀಸ್. ನಾ 200 ಇತ್ತು, 100 ತಗೊಂಡೆ ಅಷ್ಟೇ. 200 ಇತ್ತು, ಆದ್ರೆ 200 ಏನ್ ಮಾಡಿದ್ಯಾ? 200 ಅಲ್ಲಿ 100 ಮಾಮಿ ಕೊಟ್ಟೆ, 100 ಇಟ್ಕೊಂಡಿದ್ದೀನಿ. 200 ಅವ್ರಿಗೆ ಕೊಟ್ಟೆ. ಇದು ನಿಂಗಂತಲ್ಲ, ನಂಗೆ ಕೊಟ್ಟಿದ್ದ. ನೋಡಿ ಇಷ್ಟು ದುಡ್ಡು ಸಿಕ್ಕಿದೆ. ಇದು ದುಡ್ಡೆಲ್ಲ ಸಿಕ್ಕುದೆಲ್ಲ ತುಂಬಾ ತುಂಬಾ ಇಷ್ಟ ನಂಗೆ. ಬಟ್ ನಂಗೆ ಎಷ್ಟು ಮೊದ್ಲೇನು ನನ್ನ ಹತ್ರ ಇದ್ಲೇ ಇಲ್ಲ. ಮತ್ತೆ ಇವಾಗ ನೋಡಿ ನಂಗೆ ಹ್ಯಾಪಿ ಆಗಿದ್ದೀನಿ. ಇವಾಗ ಖುಷಿ ನಂಗೆ. ದುಡ್ಡೆಲ್ಲ ಇದ್ರೆ ಚೇಂಜ್ ರುಪೀಸ್. ನಿಮ್ಮ ಹತ್ರ ಯಾರಾದ್ರೂ ಚಿಕ್ಕ ಮಗು ಇದ್ರೆ, ಈ ತರ UKG ಹೋಗೋ ಮಗು ಹತ್ರ ಎಲ್ಲ ದುಡ್ಡು ಇಸ್ಕೊಡ್ಲಿ. ಅಮ್ಮನ ಹತ್ರ ಡಬ್ಬಿ ಯಾವ್ದಾದ್ರು ಇದ್ರೆ ಈ ತರ ಅದನ್ನ ಅದ್ರಲ್ಲಿ ಒಳಗೆ ಹಾಕಿ ಇಡಿ. ಮಗುಗೆ ಕೊಡಿರಿ. ಮತ್ತೆ ನಿಮ್ಗೆ ದೊಡ್ಡವರಾಗಿ ಏನಾದ್ರು ಕಂಪ್ಯೂಟರ್ ಎಲ್ಲ ಇರುತ್ತೋ, ಏನಾದ್ರು ಒಂದು ತಗೊಳಕ್ಕೆ ದುಡ್ಡು ಸ್ಕೂಲಿಗೆಲ್ಲ ದುಡ್ಡು ಸಿಗ್ತದಲ್ಲ, ಆ ಥರದ್ದು ಸ್ಕೂಲಿಗೆಲ್ಲ ತಗೊಂಡು ಹೋಗೋದು. ಡಬ್ಬಿ ಹಾಕೊಂಡು ಹೋಗೋದು, ಏನ್ ಮಾಡಿಕೊಂಡು ಹೋಗೋದು. ಇವಾಗ ಪ್ರಾಗ್ಯ ಸಂಜೆ ದೇವರಿಗೆ ದೀಪ ಇಡೋದು ನಾನೇ ಇಡ್ತೀನಿ. ಯಾಕಂದರೆ ಅವಳು ಇಡಬೇಕು ಅಂತ ಹಠ ಮಾಡ್ತಾಳೆ. ನಾನೆಲ್ಲಾದರೂ ಫಸ್ಟ್ ಬಂದು ದೇವ್ರಿಗೆ ದೀಪ ಇಟ್ಬಿಟ್ರೆ ಅವಳು ಸಿಟ್ಟು ಮಾಡಿಕೊಂಡು ಒಳಗೆ ಶುರು ಮಾಡ್ತಾಳೆ. ಅದಕ್ಕೆ ನೀನೇ ಇಡು ಅಂತ ಹೇಳ್ತಾ ಇದ್ದೀನಿ. ಅಂದರೆ ದೀಪ ಇಟ್ಕೊಡ್ತೀನಿ, ಅವಳು ವಸ್ತುಲಿಗೆಲ್ಲ ಇಟ್ಟು ಬರ್ತಾಳೆ. ಅವಳಿಗೆ ಪೂಜೆ ಎಲ್ಲ ಮಾಡೋದಂದರೆ
ಭಾರಿ ಖುಷಿ, ಯಾಕಂದ್ರೆ ನಾವು ಮಾಡ್ತೀವಲ್ಲ ನಮ್ಮನ್ನು ನೋಡಿ ಅವರು ಸಹ ಕರೀತಾರೆ. ಓಕೆ, ಇವಾಗ ಸಂಜೆ ಆಯ್ತು. ಈಗ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹೊರಗಡೆ ಮಳೆ ಬರ್ತಾ ಇದೆ, ಏನಾದ್ರೂ ಬಿಸಿ ಬಿಸಿ ತಿನ್ನೋಣ ಅಂತ ಅನಿಸಿದೆ. ಅದಕ್ಕೆ ನಾನು ಕ್ಯಾಪ್ಸಿಕಮ್ ಬೋಂಡ ಮಾಡೋಣ ಅಂತ ಅನ್ಕೊಂಡೆ. ಮೆಣಸಿನ್ಕಾಯಿ ಸಹ ಇತ್ತು, ಬೋಂಡ ಮೆಣಸು, ಅದು ಬೇಡ. ಈಗ ಕ್ಯಾಪ್ಸಿಕಮ್ ಆದ್ರೆ ಪ್ರಾಗೆ ತಿಂತಾಳೆ, ಮೆಣಸಿನ್ಕಾಯಿ ಬೋಂಡ ಆದ್ರೆ ಖಾರ ಇರ್ತದಲ್ಲ, ಅವಳು ತಿನ್ನಲ್ಲ. ಹಾಗಾಗಿ ಅವಳಿಗೆ ಮಾಡ್ಕೊಡೋಣ ಅಂತ ಈಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ರೆಡಿ ಮಾಡಿ ಆಯ್ತು, ಇನ್ನು ಎಣ್ಣೆಗೆ ಬಿಡ್ಬೇಕಷ್ಟೇನೆ, ಎಣ್ಣೆ ಕಾಯ್ಲಿಕ್ಕೆ ಇಡ್ಬೇಕು. ಓಕೆ, ಈಗ ಫಸ್ಟ್ ಬೋಂಡ ಮಾಡ್ಕೊತೀನಿ. ಅಂತಂದ್ರೆ ಹಾಗೆ ಅಲ್ವಾ, ಏನಾದ್ರೂ ಬಿಸಿ ಬಿಸಿ ತಿನ್ನೋಣ ಅಂತ ಅನ್ಸುತ್ತೆ. ಇನ್ನು ಸ್ವಲ್ಪ ಎಣ್ಣೆ ಖರ್ಚು ಕಮ್ಮಿ, ಅಂದ್ರೆ ಬೇಸಿಗೆಲ್ಲ ಏನಾದ್ರು ತಿನ್ಬೇಕಂತ ಅಷ್ಟು ಅನ್ಸುತ್ತೆ. ಆವಾಗ ಜ್ಯೂಸ್ ಕುಡಿಯೋಣ ಏನಾದ್ರು ಅಂತ ಅನ್ಸುತ್ತೆ. ಮಳೆಗಾಲ ಬಂದ್ರೆ ಏನಾದ್ರು ಕರ್ದಿರೋಂಥದ್ದು, ಇದು ಈರುಳ್ಳಿ ಬಜೆ ಆಗಿರ್ಲಿ ಅಥವಾ ಮೆಣಸಿನ್ಕಾಯಿ ಬೋಂಡನ ಏನೋ ಈ ತರ ತಿನ್ನೋಣ ಅಂತ ಅನ್ಸುತ್ತೆ. ಓಕೆ, ಎಣ್ಣೆ ಇಟ್ಟಿದ್ದೀನಿ. ಇವಾಗ ಚಿಕನ್ ಎಲ್ಲ ಕಟ್ ಮಾಡಿ ಕಡ್ಲೆಟಲ್ಲಿ ಮಿಕ್ಸ್ ಮಾಡಿದ್ದೀನಿ. ಇದಕ್ಕೆ ಇಲ್ಲಿ ನೋಡಿ ಎಣ್ಣೆ ಇಟ್ಟಿದ್ದೀನಿ, ಸ್ವಲ್ಪನೇ ಎಣ್ಣೆ ಹಾಕಿರೋದು, ಜಾಸ್ತಿ ಹಾಕ್ಲಿಲ್ಲ. ನಮ್ದು ಕ್ಯಾಪ್ಸಿಕಮ್ ಬೋಂಡ ರೆಡಿ ಆಯ್ತು. ಓಕೆ, ಸಂಜೆ ಮೇಲೆ ಜಾಸ್ತಿ ನಾನು ವಿಡಿಯೋ ಮಾಡಕ್ ಹೋಗಿಲ್ಲ, ಯಾಕಂದ್ರೆ ಅಷ್ಟು ಕಂಟೆಂಟ್ ಇರ್ಲಿಲ್ಲ. ಸುಮ್ನೆ ಏನೋ ಕಂಟೆಂಟ್ ಇಲ್ಲದೆ ನಿಮ್ಗೆ ತೋರ್ಸಕ್ಕೂ ಸರಿಯಾಗಲ್ಲ, ಅದಕ್ಕೇನೆ ಜಾಸ್ತಿ ವಿಡಿಯೋ ಮಾಡಿಲ್ಲ. ಓಕೆ, ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನು ಮಲಗೋದು ನಾವು. ಆಲ್ಮೋಸ್ಟ್ ಎಲ್ಲ ಕೆಲಸ ಆಯ್ತು, ಕಿಚನ್ ಎಲ್ಲ ಕ್ಲೀನ್ ಮಾಡಿ ಬೆಳಿಗ್ಗೆ ತಿಂಡಿ ನೋಡ್ಬೇಕು ಏನ್ ಮಾಡೋದಂತ. ಇವತ್ತೇನು ನೆನ್ಸಿಟ್ಟಿಲ್ಲ ನಾನು, ನೋಡುವ ನಾಳೆ ಏನಾದ್ರು ಬೆಳಿಗ್ಗೆ ಎದ್ದು ಮಾಡುವ ಅಂತ. ಪ್ರಾಗ್ಯಂಗ್ ಅವಾಗ್ಲೇ ಹೇಳ್ತಾ ಇದ್ದೆ ಮಲ್ಗು ಅಂತ, ಅವಾಗಿಂದ ನಾನು ಯಾವಾಗ ಬರ್ತೀನಿ ಅಂತ ಕಾಯ್ತಾ ಇದ್ದಾಳೆ. ನಾನು ಒಂದು ಹೇಳ್ತೀನಿ. ಏನ್ ಹೇಳು. ನಾನು ಇವಾಗ ಮಲಗಿ ಎದ್ದೇಳಿದ್ದು. ಮಲಗೆ ಎದ್ದೇಳಿದಂತೆ. ಮಲಗೆ ಎದ್ದೇಳಿ ಬೆಳಗ್ಗೆ ಹಾಕಿದೆ, ಅದು ರಾತ್ರಿ ಸ್ವಲ್ಪ ರಾತ್ರಿ. ಹೌದೌದು, ನೀ ಮಲಗೆ ಎದ್ದಿದ್ದು ಬೆಳಗಾಗಿ ಮತ್ತೆ ರಾತ್ರಿ ಆಗ್ತದೆ ಅಲ್ವಾ. ಸ್ವಲ್ಪ ನಿದ್ದೆಗಣ್ಣಲ್ಲಿದ್ದಾಳೆ ಪ್ರಾಗ್ಯ. ಇನ್ನು ನಾಳೆ ಸ್ಕೂಲಿಗೆ ಹೋಗ್ಬೇಕು. ಲೇಟ್ ಆಗಿ ಮಲಗಿದ್ರೆ ಎದ್ದೇಳುದಿಲ್ಲ ಅವಳು. ನಾನ್ ಬರ್ದೆ ಅವಳು ಮಲಗುದು ಇಲ್ಲ. ಸ್ವಲ್ಪ ರಾತ್ರಿ ಇರ್ತಾ ಇದ್ದೀವಿ. ಹೌದಾ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಲೇಟ್ ಆಯ್ತು, ಆಲ್ಮೋಸ್ಟ್ ಲೇಟ್ ಆಗಿ ಹೋಯ್ತು ಇವತ್ತು. ಇನ್ನು ಮಲಗೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಯಾರಾದ್ರೂ ಹೊಸಬ್ರು ನೋಡ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ವಿಡಿಯೋನ ಎಂಡ್ ತನಕ ನೋಡಿ. ಓಕೆ, ಏನಾದ್ರೂ ಕಮೆಂಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.